ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ರಿ? ನಾವು ಆರಾಮಿದೆ ನೋಡ್ರಿ. ಇವತ್ತು ಚಕ್ಲಿ ಮಾಡ್ಬೇಕಂತೇಳಿ ಅಂದ್ಕೊಂಡಿನಿ. ವಿಡಿಯೋ ಶೇರ್ ಮಾಡ್ತೀನಿ. ವಿಡಿಯೋ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತು ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಬರೀ ವಿಡಿಯೋ ಸ್ಟಾರ್ಟ್ ಮಾಡಮ್ಮಿ. ನೋಡ್ರಿ, ಈ ಬಟ್ಲಲ್ಲಿ 4 ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡ್ರೆ 1 ಬಟ್ಲ ಪುಟಾಣಿ ಹಿಟ್ಟು ತೊಗೋಬೇಕಾಯ್ತದ. ಈಗ ಪುಟಾಣಿ ಹಿಟ್ಟು ಹಾಕೋತೀನಿ. ಈಗ ಅಜ್ವಾನ ಹಾಕೊಳತ್ತೀನಿ. ಅಜ್ವಾನ ಸ್ವಲ್ಪ ಕೈ ತೊಗೊಂಡು ಹಿಂಗೆ ಕ್ರಷ್ ಮಾಡ್ರಿ. ಮತ್ತು ಜೀರಿಗೆ ಹಾಕೊಳತ್ತೀನಿ. ಸ್ವಲ್ಪ ಅರಿಶಿಣ ಹಾಕೋತೀನಿ. ಖಾರದ ಪುಡಿ ಹಾಕೊಳತ್ತೀನಿ ರೀ. ನಿಮ್ಗೆ ಖಾರ ಎಷ್ಟು ಬೇಕಷ್ಟು ಹಾಕೋರಿ. ಖಾರ ಟೇಸ್ಟ್ ಸಲಿಂದು ಒಂದು ಸ್ವಲ್ಪ ಗರಂ ಮಸಾಲ ಹಾಕೊಳತ್ತೀನಿ. ಈಗ ಎಳ್ಳು ಹಾಕೊಳತ್ತಿದ. ಎಳ್ಳು ಇದ್ರೆ ಸ್ವಲ್ಪ ಟೇಸ್ಟ್ ಚಂದ ಇರ್ತದ, ಹಂಗಾಗಿ ಎಳ್ಳು ಹಾಕೊಳತ್ತೀನಿ. ಹೆಚ್ಚಿಗೆ ಹಾಕೊಳತ್ತೀನಿ. ಆಮೇಲೆ ಉಪ್ಪು ಹಾಕೋತೀನಿ. ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕೋರಿ. ಆಮೇಲೆ 1-2 ಚಮಚ ಎಣ್ಣೆ ಹಾಕೋತೀನಿ ರೀ, ಬಿಸಿದು. ಇಲ್ಲಿನ ಕಾಯ್ಸ್ಲಕ್ಕೆ ಇಟ್ಟೀನಿ, ಹಾಗಾಗಿ. ಆಮೇಲೆ ಹಿಟ್ಟ ಇದೆಲ್ಲ ಸ್ವಲ್ಪ ಜರ ಚಂದ ಮಿಕ್ಸ್ ಮಾಡ್ಕೊರೆಲ್ಲ. ಮಸಾಲೆ ಎಲ್ಲ ಒಂದಕ್ಕೊಂದಕ್ಕೆ ಅಂಟ್ಕೋಬೇಕು, ಚಂದ ಮಿಕ್ಸ್ ಮಾಡ್ಕೊರಿ. ಖಾರ, ಉಪ್ಪು, ಅಕ್ಕಿ ಹಿಟ್ಟ, ಪುಟಾಣಿ ಹಿಟ್ಟೆಲ್ಲ ಚಂದ ಮಿಕ್ಸ್ ಆಗಲಿ. ಟೇಸ್ಟ್ ಮಾತ್ರ ಮಸ್ತ್ ಆಯ್ತವ್ರಿ. ನಾನು ಮಸಾಲೆ ಖಾರ ಹಾಕ್ಕೊಂಡೀನಿ. ನಿಮ್ಗೆ ಯಾವ ನಾರ್ಮಲ್ ಖಾರ ಇದ್ರೆ ನಾರ್ಮಲ್ ಖಾರ, ಮಸಾಲೆ ಖಾರ ಇದ್ರೆ ಮಸಾಲೆ ಖಾರ ಹಾಕ್ಕೋಬೋದು. ಬಟ್ ಎಲ್ಲ ನಾವು ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ. ನಾ ಯಾವ ಥರ ಮಾಡತ್ತೀನಿ ಅಂತೇಳಿ ಹೇಳತ್ತೀನಿ. ಈಗ ಎಣ್ಣೆ ಹಾಕೋತೀನಿ. ಕೈ ಸುಡ್ತದ, ಸ್ವಲ್ಪ ನೋಡ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಹಾಕೋತೀನಿ. ಈಗ ಕೈ ಸುಡ್ತದ, ಸ್ವಲ್ಪ ಒಂದು ಸ್ಪೂನ್ನಿಂದ ಚಂದ ಸೌಕಾಸ್ ಮಿಕ್ಸ್ ಮಾಡ್ಕೊರಿ. ಆಮೇಲೆ ಕೈಲಿಂದ ಮಿಕ್ಸ್ ಮಾಡ್ಕೊರಿ. ಆಮೇಲೆ ಇದಕ್ಕೆ ನಾ ಬಿಸಿನೀರು ಹಾಕೊತೀನಿ. ನೀರು ಭೀ ಕಾಯಿಸ್ಲಕ್ಕೆ ಇಟ್ಟೇನಿ ರೀ. ಈಗ ಚಂದ ಕಲಿಸ್ಕೊರಿ. ಮಾತ್ರ ಈ ಎಣ್ಣೆನೂ ಹಿಟ್ಟಿಗೆ ಚಂದ ಕೂಡ್ಕೋಬೇಕು, ಹಂಗೆ ಕಲಿಸ್ಕೊರಿ ಚಂದ. ಎಣ್ಣೆ ಹಾಕ್ದೇವು ಅಂತಂದ್ರೆ ಹಿಟ್ಟ ಘಮ್ಮನ್ ಸ್ಮೆಲ್ ಬರ್ತದ. ನೋಡಿ, ಈ ಥರ ಕಟ್ಟೋದಲ್ಲ, ಈ ಥರ ಆಗ್ಬೇಕು ಹಿಟ್ಟ. ಹಿಂಗೆ ಈಗ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಚಂದ ನಾದ್ಕೊರಿ. ಈಗ ನಾದ್ಕೊತೀನಿ. ಬಿಸಿನೀರು ಅವರೇ ಅದು ನೋಡ್ಕೊಂಡು ಹಾಕೋಬೇಕು. ಹಂಗಾಗಿ ನಾ ಫಸ್ಟಿಗೆ ಸ್ವಲ್ಪ ಬಿಸಿನೀರಿಂದ ಇದು ಸ್ಪೂನಿಂದ ಕಲಿಸ್ಕೊಳತ್ತಿದ. ನಮ್ಮ ಅಲೋಕ ಎಷ್ಟು ದಿನ ಆಯಿತು ಚಕ್ಲಿ ಮಾಡಿ ಮಮ್ಮಿ ಅಂತ ಅವ್ನಿಗೆ ಭಾಳ ಇಷ್ಟ ರೀ. ಹಾಗಾಗಿ
ಟೈಮ್ ತೊಗೊಂಡು ಮಾಡ್ಲತ್ತೀನಿ. ನೋಡ್ರಿ ಇಷ್ಟು ನಾದಿನೀಗ ಇಷ್ಟು ಗಟ್ಟಿ ಇರಬೇಕು. ಈ ಹಿಟ್ಟಿಗೇನು ನೆನೆಸ್ಕೊಳ್ಳೋದೇನು ಬ್ಯಾಡ್ರಿ, ಹಾಗೆ ಮಾಡಿದ್ರೆ ನಡೀತದ. ಆಮೇಲೆ ಎಲ್ಲೊಂದು ಆಯಿಲ್ ಪೇಪರ್ ತೊಗೊಳತ್ತೀನಿ, ಆಯಿಲ್ ಪಾಕೆಟ್ದು ಕವರ್. ನೀವು ಬೇಕಾದ್ರೆ ಬಟರ್ ಪೇಪರ್ ತೊಗೋಬೋದು, ಇಲ್ಲ ಬಾಳೆ ಎಲೆ ಇದ್ರೆ ಬಾಳೆ ಎಲೆ. ನಮ್ಮ ಸೈಡೆಲ್ಲ ಉತ್ತರ ಕರ್ನಾಟಕ ಸೈಡೆಲ್ಲ ನಮ್ಮದೆಲ್ಲ ಬಾಳೆ ಇದೆಲ್ಲ ನಾವು ಯೂಸ್ ಮಾಡಲ್ಲ ಜಾಸ್ತಿ. ಹಾಗಾಗಿ ಆಯಿಲ್ ಪ್ಯಾಕೆಟ ತೊಗೋರಿ. ಇಲ್ಲಾಂದ್ರೆ ಕವರೇ ದೊಡ್ಡದು ಚಂದ ಗಟ್ಟಿದ್ದಿನ ಕವರ್ ಅದು ಭೀ ತೊಗೋಬೋದು, ಚಂದ ಬರ್ತದೆ. ನಾನೊಂದು ಆಯಿಲ್ ಪೇಪರ್ ಇದು ಮಾಡ್ಲತ್ತೀನಿ. ನೋಡಿದ್ರು ಚಕ್ಲಿ ಮಾಡೋ ಮಷೀನ ಹಳಿದದ್ರಿಂದ ನಮ್ಮ ಮದುವೆ ಕೊಟ್ಟಿದ್ದದ. ನಾನು ಮತ್ತೇನು ಹೊಸ ತೊಗೊಂಡಿಲ್ಲ, ಇದರೊಳಗೆ ಮಾಡ್ಲತ್ತೀನಿ. ಯಾವಾಗೋ ಒಂದು ಸರಿ ಮಾಡೋದಲ್ಲ, ಹಾಗಾಗಿ ಇದೇ ಯೂಸ್ ಮಾಡ್ಲತ್ತಿದ್ದಾನ. ಈಗ ತುಂಬ್ಕೊತೀನಿ ರೀ. ನಿಧಾನಕ್ಕೆ ಅದ್ರ ಮೇಲೆ ಬಿಟ್ಕೋಬೇಕು ಸಣ್ಣ ಸಣ್ಣವಾಗಿ. ನೋಡ್ರಿ ಇಷ್ಟು ಮಾಡ್ಕೊಂಡಿನೀಗ. ಎಣ್ಣೆನೂ ಬಿಸಿ ಆಗ್ಯದ್ರಿ. ಈಗ ಒಂದೊಂದು ಹಾಕ್ಕೊತೀನಿ, ಎಣ್ಣೆಗೆ ಬಿಡ್ತೀನಿ ಒಂದೊಂದು. ನಾ ಹೇಳಿದ ಥರ ಮಾಡಿದ್ರೆ ಪರ್ಫೆಕ್ಟಾಗಿ ಬರ್ತಾವ್ರಿ. ಹಿಂಗೆ ಕುರುಮ್ ಸೌಂಡ್ ಬರ್ತವ. ಇದೀಗ ಫ್ರೈ ಆಗಲಿ. ಈಗ ಸೌಕಾಸಿ ಪಡ್ಲಸ್ತೀನಿ ಒಂದು. ಇವು ಬಬಲ್ಸ್ ಎಲ್ಲ ಬಂದು ತಾನೇ ಕಮ್ಮಿ ಆಯ್ತು ಅಂತಂದ್ರೆ ಅವು ಕರ್ದವ ಅಂತ ಅರ್ಥ ರೀ. ನೋಡ್ರಿ ಮೊದ್ಲಿಗೆ ಕಂಪೇರ್ ಮಾಡಿದ್ರೆ ಈಗ ಬಬಲ್ಸ ಕಮ್ಮಿ ಆಗ್ಯಾವ, ಅಂದ್ರೆ ಆಗ್ಯಾವ. ಇದು ತೆಗಿತೀನಿ ರೀ ನಾ. ನೋಡ್ರಿ ಕಲರ್ನು ಎಷ್ಟು ಮಸ್ತ್ ಬಂದವ. ಗರಂ ಮಸಾಲ ಹಾಕಿನ ಸಲಿಂದು ಫ್ಲೇವರ್ ಮಸ್ತ್ ಹೊಂಟದ್ರಿ, ಟೇಸ್ಟ್ ಮಸ್ತ್ ಬರ್ತಾವ. ಹಿಟ್ಟಲ್ರಿ ಅಷ್ಟು ಗಟ್ಟಿನೂ ಇರಬಾರ್ದು, ಅಷ್ಟು ಮೆತ್ತಗೂ ಇರಬಾರ್ದು. ಗಟ್ಟಿತ್ತು ಅಂತಂದ್ರೆ ನಮಗೆ ಚಕ್ಲಿ ಮಾಡೋಕೆ ಕೈ ಬ್ಯಾನಿ ಇರ್ತಾವ. ಆಮೇಲೆ ಅಳಸಾಯ್ತಂದ್ರೆ ಚಕ್ಲಿ ಎಲ್ಲ ಮೆತ್ತಗೈತಾವ. ಹಾಗೆ ಅದಕ್ಕಾಗಿ ಮೀಡಿಯಮ್ ಆಗಿ ಇಟ್ಕೋಬೇಕು ಹಿಟ್ಟ. ನೋಡ್ರಿ ಇದನ್ನು ಅದು ನೋಡ್ರಿ ಮಸ್ತ್ ಬಂದವ. ನೋಡ್ರಿ ಈ ಥರ ಮುರಿತಾವ ಚಂದ. ಆಮೇಲೆ ತಿನ್ನಕ್ಕೂ ಬಾಯಿಗಿಟ್ರೆ ಕರಗ್ತಾವ, ಅಷ್ಟು ಸಾಫ್ಟಾಗಿ. ನೋಡ್ರಿ ನೀವು ಒಂದ್ಸರಿ ಮನ್ಯಾಗ ಟ್ರೈ ಮಾಡಿರಿ, ಮತ್ತು ಹೆಂಗೆ ಬಂದೇವು ಅಂಥೇಳಿ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಅನ್ಕೊಂತೀವ್ರಿ ನಮ್ಮವ್ರು ಸಪೋರ್ಟ್ ಮಾಡ್ತಾರೆ ಅಂಥೇಳಿ. ಬಟ್ ನಮ್ಮವ್ರು 100% ಹೇಳ್ತೀನಿ, ನಮ್ಮವ್ರು ಏನಂತಾರೆ ಸಾಸ್ವಿ ಕಾಳಷ್ಟು ನಮಗೆ ಸಪೋರ್ಟ್ ಮಾಡಲ್ಲ, ಹೆಲ್ಪ್ ಮಾಡಲ್ಲ. ನಾವು ಅನ್ಕೋತೇವೆ ಅಷ್ಟೇ ನಮ್ಮವ್ರು ಹೆಲ್ಪ್ ಮಾಡ್ತಾರೆ, ನಮ್ಮವ್ರು ಸಪೋರ್ಟ್ ಮಾಡ್ತಾರೆ ಅಂಥೇಳಿ. ನಮ್ಮ ವಿಡಿಯೋ ನೋಡಿದ್ರು ಒಂದು ಲೈಕ್ ಮಾಡಲ್ಲ, ವಿಡಿಯೋ ನೋಡಿದ್ರು ಶೇರ್ ಮಾಡಲ್ಲ. ಆಡ್ಕೊತಾರ, ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ, ಅದು ತೊಗೊಂಡು ಇದು ತೊಗೊಂಡು ಅಂತೇಳಿ. ಬಟ್ ಮಾತಾಡ್ತಾರೆ ಖರೆ, ಸಪೋರ್ಟ್ ಮಾಡತ್ರ ಒಬ್ಬರು ಸಪೋರ್ಟ್ ಮಾಡಲ್ರಿ. ಹಿಂದೆ ಮಾತ್ರ ಬೇಜಾನ್ ಮಾತಾಡ್ತಾರೆ, ಅದು ಮಾಡಿದ್ರು ಇದು ಮಾಡಿದ್ರು ಅಂಥೇಳಿ. ಬಟ್ ಸಪೋರ್ಟ್ ಮಾಡೋದ್ರ ಒಂದು 9% ಸಪೋರ್ಟ್ ಮಾಡಲ್ಲ. ಆಡ್ಕೊಳಕ್ಕೆ ಮಾತ್ರ ನಂಬರ್ 1 ಹರ ರೀ.
ಅದು ನನ್ನ ವಿಚಾರದಲ್ಲೂ ಹಾಗೆ ಮಾಡತ್ತಾರ. ನನ್ನ ಪಡೆ ನಾ ಟೈಮ್ ಪಾಸ್ಗೋಸ್ಕರ ವಿಡಿಯೋ ಮಾಡ್ಲತ್ತೀನಿ. ಬಟ್ ಅದು ಆಡೋದು ಮಾತ್ರ ಬಿಡಲ್ಲ ಹೋಗ್ಯಾರ. ಅಂದ್ರೆ ನನಗೆ ಬೇರೆ ಯಾರಂದ್ರೂ ನನಗೆ ಬೇಜಾರು ಇರ್ತಿದ್ದಿಲ್ಲ. ಬಟ್ ನಮ್ಮವರೇ ಹಿಂಗೆ ಇಬ್ಬರು ಮಾತಾಡ್ಕೊತಾರಂತ ಹಿಂಗೆ, ಅಯ್ಯೋ ಇವಳು ಎಲ್ಲ ವಿಡಿಯೋದಾಗ ತೋರಿಸ್ತಾಳ, ಮತ್ತು ಬಾತ್ರೂಮ್ಗೆ ಹೋಗೋದೊಂದು ಬಿಟ್ಟರೆ ಎಲ್ಲ ವಿಡಿಯೋ ಮಾಡ್ತಾಳ, ಎಲ್ಲ ವಿಡಿಯೋದಾಗ ತೋರಿಸ್ತಾಳ ಅಂತೇಳಿ ಹಿಂಗೆ ಅಂದಾರಂತ. ಅದು ನನಗೆ ಜಸ್ಟ್ ಇನ್ನು ಸಬ್ಸ್ಕ್ರೈಬರ್ಸ್ ಎಲ್ಲ ನನಗೆ ಇನ್ನು 300 ಕಂಪ್ಲೀಟ್ ಆಗಿಲ್ಲ ರೀ. ಆದ್ರೂ ಆಡ್ಕೊಳಕ್ಕೆ ಹೀಗೆ ಚಾಲೂ ಮಾಡ್ಯಾರ ನಂದು. ಇನ್ನು ಮುಂದಿನ ಎಷ್ಟು ಆಡ್ಕೊತಾರೇನೋ ಗೊತ್ತಿಲ್ಲ. ನಂಗೆ ಇಷ್ಟಕ್ಕೆ ಬೇಜಾರಾಗಿತ್ತು. ಬಟ್ ನನ್ನ ಫ್ರೆಂಡ್ಸ್ಗಳೆಲ್ಲ ಫೋನ್ ಮಾಡಿ ಯಾಕೆ ವಿಡಿಯೋ ಹಾಕಲಾಗಿದ್ದಿಲ್ಲ, ವಿಡಿಯೋ ಹಾಕು ಅಂತಂಥೇಳಿ, ಮತ್ತು ವಾಟ್ಸಪ್ನಾಗ ಮೆಸೇಜ್ ಹಂಗೆ ಮಾಡ್ಲತ್ತಾರ, ವಿಡಿಯೋ ಹಾಕು ಬಿಡಬೇಡ ಸರಿಯಾಗಿ ಮಾಡ್ಲತ್ತಿದಂಥೇಳಿ. ಅದಕ್ಕೆ ಈಗ ಒಬ್ಬರಿಬ್ಬರು ಮಾತಾಡ್ತಾರ ಅಂತ ಹೇಳ್ಕೇಸಿಂದ ನನಗೆ ಸುಮಾರು ಜನ ನಂದು ವಿಡಿಯೋ ನೋಡೋರ. ಆಮೇಲೆ ಇವ್ರು ಒಬ್ಬರು ಇಬ್ರಿಗೋಸ್ಕರ ನಾ ಯಾಕೆ ವಿಡಿಯೋ ಸ್ಟಾಪ್ ಮಾಡಲಿ ಅಂಥೇಳಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೀನಿ ರೀ. ಆದರೂ ಎಲ್ಲೋ ಒಂದು ಕಡೆ ನಮ್ಮವರೇ ಹಿಂಗೆ ಅಂತಾರಲ್ಲ ಅಂತ ಹೇಳ್ಕೇಸಿಂದ ಒಂದು ಸರಿ ಬೇಜಾರಾಗೋಯ್ತು ನನಗೆ. ಆಮೇಲೆ ನಮ್ಮ ಅಜ್ಜಿ ಬೇರೆ ತೀರ್ಕೊಂಡ್ರು. ಹಾಗಾಗಿ ಅಲ್ಲಿ ಊರಿಗೆ ಹೋಗಿ ಬಂದು ಅದು ಒಂಥರ ಮೂಡಿದ ಆದಂಗಾಗಿ ನನಗೆ ನಾ ಆ್ಯನಿವರ್ಸರಿ ವಿಡಿಯೋ ಹಾಕಿದಿಲ್ಲ. ನಾ ಆ್ಯನಿವರ್ಸರಿ ಆದ ಮಾರನೇ ದಿವಸನೇ ನಮ್ಮ ಅಜ್ಜಿ ತೀರ್ಕೊಂಡ್ರು. ಹಾಗಾಗಿ ಅಲ್ಲಿ ಹೋಗಿ ಬಂದ. ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡೋಕ್ಕೂ ಇಷ್ಟ ಆಗಿಲ್ಲ. ಮತ್ತು ಇದು ಬೇರೆ ಗೊತ್ತಾಯಿತು. ಹಾಗಾಗಿ ಬ್ಯಾಡ ವಿಡಿಯೋ ಮಾಡೋದೇ ಬೇಡ ಅಂತ ಹೇಳ್ಕೇಸಿಂದ ಸೈಲೆಂಟಾಗಿದ್ದ. ಆಮೇಲೆ ನಮ್ಮ ಫ್ರೆಂಡ್ಗಳೆಲ್ಲ ಫೋನ್ ಮಾಡಿ ಕಿಸಿಂದ ವಿಡಿಯೋ ಮಾಡು, ಯಾಕೆ ಹಾಕಲಾಗಿದೆ, ಯಾಕೆ ಹಾಕಲಿದೆ ಭಾಳ ಕೇಳತ್ತರು. ಅದ್ರ ಸಲಿಂದ ಮತ್ತೆ ವಿಡಿಯೋ ಬಿಡು, ಒಬ್ರಿಬ್ರು ಹಿಂಗೆ ಅಂದ್ರೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಕೋಲಿ, ಈಗ ಕಂಟಿನ್ಯೂ ವಿಡಿಯೋ ಹಾಕಮ್ಮ ಅಂಥೇಳಿ ವಿಡಿಯೋ ಹಾಕ್ಲತ್ತೀನಿ. ನಮ್ಮ ಮುಂದೆ ಚಂದ ನಕ್ಕೋತ ಮಾತಾಡೋರೆ ನಮ್ಮ ಹಿಂದೆ ನಮ್ಮ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಹಿಂದೊಂದು ಮುಂದೊಂದು, ಯಾಕಂದ್ರೆ ಮಾತಾಡೋಕೆ ಧೈರ್ಯ ಇರಲ್ಲ ಮುಂದೆ, ಹಾಗಾಗಿ ಹಿಂದೆ ಮಾತಾಡ್ತಾರೆ. ಅದಕ್ಕೆ ನಾಯಿ ಬೊಗಳಿದ್ರೆ ದೇವ್ಲೋಕ ಹಾಳಾಗಲ್ಲ ಅಂತದ್ದು ಏನೋ ಗಾದೆ ಅದಲ್ರ. ಆ ಥರ ಏನಾದರೂ ಮಾಡ್ಕೊಳ್ಳೋ ಅದ್ರಲ್ಲಕ್ಕ ಏನ್ಯಾಕೆ ಮಾಡಲ್ಲಕ್ಕ ತಲೆ ಕೆಡಿಸ್ಕೊಳ್ಳಲ್ಲ. ನಾ ಏನು ಮಾಡ್ಲತ್ತೀನಿ ಅದು ಮಾಡ್ತೀನಿ. ನಾ ಏನು ನಮ್ಮ ಮನೆಯವ್ರಿಗೆ ಹೇಳ್ದೇನೆ ವಿಡಿಯೋ ಮಾಡೋದು, ಅವ್ರು ಇಲ್ದೇ ವಿಡಿಯೋ ಮಾಡೋದು ಅಂತೂ ನಾ ಮಾಡಲ್ಲ. ಅವ್ರು ತೊಗೊಂಡು ಅವ್ರು ಎದುರೇ ವಿಡಿಯೋ ಮಾಡ್ತೀನಿ. ಅವ್ರಿಗೂ ಗೊತ್ತದೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ಕೇಸಿಂದ ಯೂಟ್ಯೂಬ್ ಮಾಡ್ತೀನಿ ಅಂತ. ಅವ್ರಿಗೆ ಪರ್ಮಿಷನ್ ತೊಗೊಂಡೇ ಯೂಟ್ಯೂಬ್ ಮಾಡ್ಲತ್ತೀನಿ. ಹಂಗಾಗಿ ಇವ್ರಿಗೆ ಯಾಕೆ ನಾ ಅಂಜಕ್ಕೆ ಹೋಗ್ಲಿ, ಇನ್ನೊಂದಷ್ಟು ಯಾಕೆ ಅದ್ರಲ್ಲವ್ರು ಯಾಕೆ ಕುಂತು ತಲೆ ಕೆಡಿಸ್ಕೊಳಲ್ಲ. ಈಗ ವಿಡಿಯೋ ಕಂಟಿನ್ಯೂಸ್ ಆಗಿ ಬರ್ತಾವೆ, ಹಂಗೆ ಸಪೋರ್ಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಹಂಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡತ್ತೀರಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ಥ್ಯಾಂಕ್ ಯು ಸೋ ಮಚ್. ಬಾಯ್.